ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಚೈತ್ರ ನವರಾತ್ರಿಯ 5ನೇ ದಿನ, ಅಂದರೆ ಮಾತಾ ದುರ್ಗಾ ಮಾತೆಯ ಸ್ಕಂದ ಮಾತಾ ರೂಪವನ್ನು ಪೂಜಿಸ್ತೀವಿ. ಓಕೆನಾ. ಸೊ ಇವತ್ತು ಮಾತಾ ಸ್ಕಂದ ಮಾತಾ ಏನು ಆಶೀರ್ವಾದ ಕೊಡ್ತಾರೆ, ಏನು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ, ಏನು ಚೇತಾವಣಿನ ಏನು ಅಂತ ನೋಡ್ಬಿಡೋಣ. ಎಸ್ ಮಾತಾ, ಪ್ಲೀಸ್ ಬ್ಲೆಸ್ ಮಾತಾ ಸ್ಕಂದ ಮಾತಾ. ಎಸ್ ಬಾಬಾ. ವಾವ್, ಯು ಆರ್ ಹೀಲ್ಸ್ ಜನರೇಷನ್ಸ್. ನೆನ್ನೆನೂ ಬಂದಿತ್ತು ಅನ್ಸುತ್ತೆ. ಎಸ್. ಸೊ ಯುವರ್ ಹೀಲ್ಸ್ ಜನರೇಷನ್ಸ್ ಅಂತ ಇದ್ದಾರೆ ಮತ್ತೆ. ಓಕೆನಾ. ಅಂದರೆ ಮಾ ದುರ್ಗಾ ಆ್ಯಸ್ ಶಕ್ತಿ ಸ್ವರೂಪ ಟ್ರಾನ್ಸ್ಫಾರ್ಮ್ಸ್ ಆನ್ಸೆಸ್ಟ್ರಲ್ ಪೇನ್ ಇಂಟು ಡಿವೈನ್ ಪವರ್ ಥ್ರೂ ಯುವರ್ ಅವೇರ್ನೆಸ್. ಸೊ ನೀವು ಯಾರು ನೋಡ್ತಾ ಇದ್ದೀರಾ, ಇಲ್ಲೇನು ಹೇಳ್ತಾ ಇದ್ದಾರೆ, ಫಸ್ಟು ಕಾರ್ಡು ಎಷ್ಟು ಬ್ಯೂಟಿಫುಲ್ ಅಂದರೆ, ನಿಮಗೆ ಇಲ್ಲಿ ನೀವು ಜನಿಸಿರೋದು ಯಾತಕ್ಕೋಸ್ಕರ ಅಂದರೆ, ಇದು ಎಲ್ರಿಗೂ ಅನ್ವಯಿಸುತ್ತೆ ಅಂತಲ್ಲ, ಯಾವುದೋ ಒಂದು ಕಾರ್ಡ್ ನಿಮಗಿರ್ಬೋದು. ಓಕೆನಾ. ಒಂದು 3-4 ಕಾರ್ಡ್ಸ್ ತೆಗಿತೀನಿ. ಸೊ ಯಾವುದಾದ್ರೂ ಒಂದು ಕಾರ್ಡ್ ನಿಮ್ಗೆ ಅನ್ವಯಿಸುತ್ತೆ. ಓಕೆನಾ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮಲ್ಲಿದ್ದ ಜನ್ರೇಷನಲ್ ಕರ್ಸ್ ಅಥವಾ ಜನ್ರೇಷನಲ್ ಪೇಯ್ನ್ ಅಂತ ಏನಿತ್ತು, ಅಂದರೆ ನಿಮ್ಮ ಪಿತೃಗಳು ಕೂಡ ಅನುಭವಿಸಿದ್ದಾರೆ, ದುಃಖ ಅನುಭವಿಸಿದ್ದಾರೆ, ನೋವು ಅನುಭವಿಸಿದ್ದಾರೆ, ಮತ್ತು ಏನಾದರೂ ಇರ್ಬೋದು, ಯಾವುದೇ ಕಾರಣಕ್ಕಿರ್ಬೋದು. ಸೊ ಅದನ್ನು ನೀವು ಕಟ್ ಮಾಡ್ತಾ ಇದ್ದೀರಾ, ಬ್ರೇಕ್ ಮಾಡ್ತಾ ಇದ್ದೀರಾ. ಸೆಲ್ಯೂಟ್ ನಿಮಗೆ. ಓಕೆನಾ. ಇದು ಯಾರಂತ ಗೊತ್ತಿಲ್ಲ. ಸೊ ನಿಮಗೆ ನಿಮ್ಮ ಪಿತೃಗಳು ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ, ಜೊತೆಗೆ ಮಾತೆ, ಆಯಿತಾ, ಮಾ ದುರ್ಗಾ ಆಯಿತಾ, ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಈ ಪವರ್ ಏನಿದೆ, ಇದು ಡಿವೈನ್ ಪವರ್ ತಾಯಿ ನಿಮ್ಗೆ ಆಶೀರ್ವಾದ ಮಾಡಿರೋದು ಅಂತಲೇ ಹೇಳ್ತಾ ಇದ್ದಾರೆ. ಸೊ ನೀವು ಜನ್ರೇಷನಲ್ ಕರ್ಸ್ ಏನಿತ್ತು ಅದನ್ನು ಕಟ್ ಮಾಡಿದ್ದೀರಾ, ಬ್ರೇಕ್ ಮಾಡಿದ್ದೀರಾ, ಕ್ಲೋಸ್ ಮಾಡಿದ್ದೀರಾ. ವಾವ್, ಯಾರಪ್ಪ ಇದು. ಆ್ಯಂಡ್ ಬರೀ ನಿಮಗೆ ತಾಯಿ ಆಶೀರ್ವಾದ ಅಷ್ಟೇ ಅಲ್ಲ, ನಿಮ್ಮ ಪಿತೃಗಳು ಯಾರೆಲ್ಲ ಅನುಭವಿಸಿದ್ದಾರೆ ನೋವು, ಆಯಿತಾ, ಇದು ಯಾವ ಕಾರಣಕ್ಕಾದರೂ ಇರ್ಬೋದು, ಯಾವ ಥರ ತೊಂದರೆ ಅನುಭವಿಸಿದ್ದಾರೆ, ಅದು ಯಾತಕ್ಕಿದು ನೆನ್ನೆನೋ ಮೊನ್ನೆನೋ ಕಾರ್ಡ್ ಬಂದಿತ್ತು, ಇದೇ ಕಾರ್ಡ್ ಮತ್ತೆ ಬರ್ತಾ ಇದೆ. ಅಂದರೆ ನಿಮ್ಮ ಪಿತೃಗಳು ಯಾವ ಮಟ್ಟದಲ್ಲಿ ಅನುಭವಿಸಿದ್ರು ಅನ್ನೋದನ್ನು ಪದೇ ಪದೇ ಬರ್ತಿದೆ ಈ ಕಾರ್ಡ್. ಅಂದರೆ ತೋರಿಸ್ತಾ ಇದ್ದಾರೆ, ಲೈಕ್ ಯಾವುದಕ್ಕಾದರೂ ಇರ್ಬೋದು, ಇದು ಇದರ ದುಡ್ಡು ಕಾಸು ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಜಗಳ, ಕದನ, ಬೇಜಾರು, ಗಲಾಟೆ ಆ ಥರ ಇರ್ಬೋದು, ಅಥವಾ ಮಕ್ಕಳುಗಳಿಂದ ತೊಂದರೆ ಆಗಿರ್ಬೋದು, ಆಯಿತಾ. ಇದು ಜನ್ರೇಷನ್ ಟು ಜನ್ರೇಷನ್, ಪೀಳಿಗೆ ಈ ಥರ ನಡ್ಕೊಂಬಂದಿದೆ. ಬರೀ ನಿಮ್ಮ ತನಕ ಅಂತಲ್ಲ, ಹಿಂದೆ ತುಂಬ ಪೀಳಿಗೆ, ನಿಮ್ಮ ತಾತ ಮುತ್ತಾತಂದ್ರ ಕಾಲದಿಂದನೂ ಇದು ನಡ್ಕೊಂಬಂದಿದೆ ಅಂತಲೇ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಸೊ ಮಕ್ಕಳಿಂದ ತೊಂದರೆ ಆಗಿದ್ದೆ ಪೇರೆಂಟ್ಸ್ಗೆ ಅನ್ನೋ ಥರ, ಆಯಿತಾ, ಅದೊಂದಷ್ಟು ಎನರ್ಜಿ ಬರ್ತಾಯಿದೆ. ಸೊ ಆ ಥರ ಎಲ್ಲ ಏನಿತ್ತು, ಎಂಥ ಚಿನ್ನದಂಥ ಮನಸ್ಸು, ಚಿನ್ನದಂಥ ಮಗು ಅನ್ನೋ ಥರನೇ ನಿಮ್ಮ ಪಿತೃಗಳು ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು, ಆಯಿತಾ, ಯಾವ ಥರ ನಿಂತಿದ್ದೀರಾ ಅಂತಂದರೆ, ನಿಮ್ಮ ಪಿತೃಗಳೆಲ್ಲ ಯಾವ ಥರ ಅನುಭವಿಸಿದ್ರು ನೋವು, ಕಷ್ಟ, ದುಃಖನ, ಅದನ್ನು ಬ್ರೇಕ್ ಮಾಡಿದ್ದೀರಾ, ಅದನ್ನು ಮುರಿದಿದ್ದೀರಾ, ಕ್ಲೋಸ್ ಮಾಡಿದ್ದೀರಾ ಅಂತ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಓಕೆನಾ. ಆ್ಯಂಡ್ ಇದು ಇನ್ ಫ್ಯೂಚರ್, ಅಂದರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್ನು ಈ ಥರ ಎಲ್ಲ ನೋವು ಅನುಭವಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಥರನಾದರೂ ಇರ್ಬೋದು, ಆಯಿತಾ, ಯಾವ ಥರ ನೋವು ಅನುಭವಿಸಿತು ಅಂದರೆ ನಿಮಗೆ ಗೊತ್ತಾಗುತ್ತೆ. ಇದು ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಇದನ್ನೇ ನೀವು ಕೇಳ್ಪಟ್ಟಿರ್ತೀರ, ಇದೇ ಥರ ಪ್ರಾಬ್ಲಮ್ ಅಂತ. ಸೊ ಅದು ಮುಗೀತು ಅಂತ ಯಾರಿಗೋ ಹೇಳ್ತಾ ಇದ್ದಾರೆ. ಓಕೆನಾ. ಎಸ್ ಬಾಬಾ. ವಾಟ್ ಎಲ್ಸ್ ಮಾತಾ. Okay, let them underestimate you. I will make them bow to your strength. Ma Chamunda, the slayer of egoic demons, uses divine timing to reveal your power. ನೋಡಿ ಅಪ್ಪ ಹೇಗಿದೆ ಅಂದರೆ, ಇಲ್ಲಿ ಇನ್ನೊಂದು ಏನಂತ ಹೇಳ್ತಾ ಇದ್ದಾರೆ ಇವಾಗ. ನೆಕ್ಸ್ಟು ಇಲ್ಲೇನು ತೋರಿಸ್ತಾ ಇದ್ದಾರೆ ಅಂತಂದರೆ ಹೇಳ್ತೀನಿ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಇಲ್ಲಿ
ನಿಮ್ಮನ್ನು ಆಯಿತಾ, ಇದು ಯಾರ ಎನರ್ಜಿ ನಿಮಗೆ ಗೊತ್ತಪ್ಪ ಆಯಿತಾ. ಸೊ ಇದು ಇಲ್ಲಿ ಬರ್ತಿರೋ ಎನರ್ಜಿ ಮತ್ತು ಮಾತೆ ಆಶೀರ್ವಾದ ಏನು ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮನ್ನು ನಿಮ್ಮನ್ನು ಇದು ಕೆಲಸದ ವಿಷಯದಲ್ಲಿರ್ಬೋದು ಅಥವಾ ಮನೆ ವಿಷಯದಲ್ಲಿರ್ಬೋದು, ಎಲ್ಲಾದರೂ ಇರ್ಬೋದು. ಅಂದರೆ ನಿಮ್ಮನಿಗೆ ಒಂದು ನಯಾ ಪೈಸದಷ್ಟೂ ಒಂದು ಬೆಲೆ ಕೊಡಲಿಲ್ಲ ಜನ. ನಿಮಗೆ ಬೇಕಾದಾಗ ಸಹಾಯ ತಗೊಂಡ್ರು, ಬೇಕಾದಾಗೆಲ್ಲ ಸಹಾಯ ತಗೊಂಡ್ರು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಆದರೆ ನಿಮಗೆ ಬೇಕಾದಾಗ ಅಥವಾ ನಿಮಗೆ ಬೇಕು ಅಂತಲೇ ಅಲ್ಲ, ಬಟ್ ಇಲ್ಲಿ ತೋರಿಸ್ತಾ ಇರೋದು ಯಾವ ಥರ ಅಂತಂದರೆ, ನಿಮಗೆ ಕೊಡಬೇಕಾದಂಥ ಒಂದು ಮರ್ಯಾದೆ ಆಗಲಿ, ಒಂದು ಸ್ಥಾನ ಮಾನ ಏನೂ ಕೊಡಲಿಲ್ಲ. ಇದು ನಿಮ್ಮ ರಿಲೇಷನಲ್ಲಿರ್ಬೋದು, ಇದು ನಿಮ್ಮ ಫ್ಯಾಮಿಲಿಲಿರ್ಬೋದು, ಅಥವಾ ನಿಮ್ಮ ಆಫೀಸ್ ಕೆಲಸದಲ್ಲಿ ವಿಚಾರದಲ್ಲಿ ಅಂತ ತೊಗೊಂಡ್ರೆ ಅಲ್ಲಿರ್ಬೋದು, ಎಲ್ಲಾದರೂ ಇರ್ಬೋದು, ಓಕೆ. ಅಂದರೆ ನೀವು ಅನುಭವಿಸಿರೋ ನೋವು, ಕಷ್ಟ, ದುಃಖ, ಸಂಕಟ ಯಾವ ಮಟ್ಟದಲ್ಲಿ ತೋರಿಸ್ತಿದ್ದಾರೆ ಅಂತಂದರೆ, ನನಗೆ ಆ್ಯಕ್ಚುಲಾಗಿ ಇಲ್ಲಿ ನೀವು ನಂಬ್ತಿರೋ ಇಲ್ವೋ, ರಕ್ತ ಕಣ್ಣೀರು ಥರ ತೋರಿಸ್ತಾ ಇದ್ದಾರೆ. ನದಿ ಥರ ಹರಿತಾ ಇದೆ, ರಕ್ತ ಕಣ್ಣೀರಿನ ನದಿ ಥರ ತೋರಿಸ್ತಾ ಇದ್ದಾರೆ ನನಗೆ ಇವಾಗ. ಅಬ್ಬಾ, ಬರೀ ನದಿ, ಅದು ಆ ಥರ ತೋರಿಸ್ತಾ ಇದ್ದಾರೆ. ಸೊ ಆ ಲೆವೆಲ್ಲಲ್ಲಿ ಅಷ್ಟರ ಮಟ್ಟಿಗೆ ನಿಮ್ಮನ್ನು ನೊಂದಿದ್ದೀರ ನೀವು. ಜೊತೆಗೆ ಅಷ್ಟರ ಮಟ್ಟಿಗೆ ನಿಮ್ಮ ಸಂಕಟ ಆಯಿತಾ, ನಿಮ್ಮ ದುಃಖ ಕಾಲುವೆ ಥರ ನೀರಾಗಿ ಹರಿದು ಹೋಗ್ಬಿಟ್ಟಿದೆ ದುಃಖ ಆಯಿತಾ. ಕಣ್ಣೀರು, ರಕ್ತ ಕಣ್ಣೀರು ಅಂತಾರಲ್ಲ, ಅದೇ ಥರನೇ ತೋರಿಸ್ತಿರೋದು. ನದಿ, ರಕ್ತ ಕಣ್ಣೀರು ನದಿ ಥರ ತೋರಿಸ್ತಾ ಇದ್ದಾರೆ. ಆ ಥರ ನಿಮ್ಮ ಕಷ್ಟ, ನೋವು ಏನು ಅನುಭವಿಸಿದ್ದೀರ ನೀವು, ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಮಾತೆ, ನಿನ್ನನ್ನು ಒಂಥರ ತುಚ್ಛವಾಗಿ ನೋಡಿದ್ರು ನಿನ್ನನ್ನು ಅಂತ ಮಾತೆ ಹೇಳ್ತಾ ಇದ್ದಾರೆ. ತುಚ್ಛವಾಗಿ ನೋಡಿದ್ರು, ಯೋಚನೆ ಮಾಡಬೇಡ ಮಗು, ನನಗೆ ಗೊತ್ತು ನಿನ್ನ ಬೆಲೆ ಏನು ಅನ್ನೋದು ನನಗೆ ಗೊತ್ತು. ಆ ಸಮಯ ಬರಲಿ, ಎಲ್ರಿಗೂ ತೋರಿಸ್ತೀನಿ ನೀನು ಎಂಥ ಒಂದು ರೀತಿ ಮಗು ಅನ್ನೋದನ್ನು ಪ್ರಪಂಚಕ್ಕೆ, ಅಂದರೆ ನಿಮ್ಮ ಪ್ರಪಂಚ ಎಲ್ಲಿದೆ ಓಕೆನಾ, ಅಲ್ಲಿಗೆ ತೋರಿಸ್ತೀನಿ ಅಂತ ಮಾತೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಓ ಗಾಡ್. ಸೊ ಅಂದರೆ ಅದೇ ಲೆಟ್ ದೆಮ್ ಅಂಡರ್ ಎಸ್ಟಿಮೇಟ್ ಯು. ಕೋರ್ಸ್ ಇವಾಗ ಏನು ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮನ್ನು ತುಚ್ಛವಾಗಿ ನೋಡೋದಲ್ಲದೆ ಒಂದು ನಯಾ ಪೈಸೆ ಬೆಲೆ ಕೊಟ್ಟಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅದನ್ನು ಮಾಡಲಿ ಬಿಡು ಅಂತಿದ್ದಾರೆ. ಆ ಥರ ಮಾಡಿದ್ದಾರೆ, ಮಾಡಲಿ ಬಿಡು, ಯೋಚನೆ ಮಾಡಬೇಡ ಅಂತ ಮಾತೆ ಹೇಳ್ತಾ ಇದ್ದಾರೆ ನಿಮಗೆ. ಯಾಕೆ ಅಂತಂದರೆ, ಮಾತೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರು ನಿನ್ನ ಕಾಲಿಗೆ ಬಂದು ಬೀಳಬೇಕು, ಆ ಥರ ಮಾಡ್ತೀನಿ. ನಿನ್ನ ಕಾಲಿಗೆ ಅಂತ ಹೇಳಿಸಿದ್ರು ಗೊತ್ತಿಲ್ಲ ನನಗೆ. ಜೊತೆಗೆ ಐ ವಿಲ್ ಮೇಕ್ ದೆಮ್ ಬೋ ಟು ಯುವರ್ ಸ್ಟ್ರೆಂತ್ ಅಂತ. ಅಂದರೆ ನಿಮ್ಮಲ್ಲಿರೋ ಶಕ್ತಿ, ನಿನ್ನಲ್ಲಿರೋ ಅಗಾಧವಾದ ಶಕ್ತಿ ಯಾವ ಥರ ಪ್ರಪಂಚಕ್ಕೆ ತಿಳಿಯಪಡುತ್ತೆ ಅಂತಂದರೆ, ಆ ಸಮಯದಲ್ಲಿ ಯಾರೆಲ್ಲ ನಿನ್ನ ತುಚ್ಛವಾಗಿ ನೋಡಿದ್ರು ಆಯಿತಾ, ಪ್ರಯೋಜನವೇ ಇಲ್ಲ ಅನ್ನೋ ಥರ ಯಾರು ನಿಮ್ಮನ್ನು ಕಡೆಗಾಣಿಸಿದ್ರು, ಎಲ್ಲರೂ ಬಂದು ನಿಮ್ಮ ಶಕ್ತಿ, ನಿಮ್ಮ ಬೆಳವಣಿಗೆ ನೋಡಿ ಯಾವ ರೀತಿ ದಿಗ್ಭ್ರಮೆಯಲ್ಲಿರ್ತಾರೆ ಅಂತಂದರೆ, ಅದಕ್ಕೆ ತಲೆ ಬಾಗೋ ಥರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆವಾಗಲೇ ಹೇಳಿಸಿದ್ರು, ಕಾಲಿಗೆ ಬೀಳೋ ಥರ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಇದು ನಿಮಗೆ ಗೊತ್ತು, ನಿಮ್ಮ ವಿಷಯದಲ್ಲಿ ಏನು ನಡೆದಿದೆ ಏನು ಅಂತ ಹೇಳ್ತಾ ಇದ್ದಾರೆ ಓಕೆನಾ. ಸೊ ಈ ಥರ ಆಗಿದೆ ಅಂತಂದರೆ ತಾಯಿ ಆಶೀರ್ವಾದ ಆಗ್ತಾಯಿದೆ. ಮಾ ಚಾಮುಂಡಾ, the slayer of egoic demons, uses divine timing to reveal your power. ಸೊ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ನಿಮಗೆ ಗೊತ್ತು, ನೀವು ಸಖತ್ತು ತೊಂದರೆನೂ ಪಟ್ಟಿದ್ದೀರಾ, ಅವಮಾನ ಪಟ್ಟಿದ್ದೀರಾ, ಅವಮಾನಗಳನ್ನ ಸಹಿಸ್ಕೊಂಡು ಬಂದಿದ್ದೀರಾ ಓಕೆನಾ. ಸೊ ಆದರೆ ಇವಾಗ ಟೈಮ್ ಚೇಂಜಸ್ ಬರ್ತಾ ಇದೆ. ನಿನ್ನಲ್ಲಿರೋ ಆ ಶಕ್ತಿ ಏನು ಅನ್ನೋದನ್ನು ತೋರಿಸ್ಕೊಡ್ತೀನಿ ಜಗತ್ತಿಗೆ. ಆ್ಯಂಡ್ ಆ ಜನ ಯಾರು ನಿನ್ನನ್ನು ತುಚ್ಛವಾಗಿ ಕಾಣಿದ್ರು, ಅವರು ನಿನ್ನ ಹತ್ರ ಬರ್ತಾರೆ. ನಿನ್ನ ಸ್ಟ್ರೆಂತ್, ನಿನ್ನಲ್ಲಿರೋ ಶಕ್ತಿನ ಮೆಚ್ಕೋತಾರೆ. ಬರೀ ಮೆಚ್ಕೊಳ್ಳೋದೊಂದೇ ಅಲ್ಲ, ನೀನು ಏನು ಪ್ರಯೋಜನ ಇಲ್ಲ ಅಂತ ಇದ್ದವರು ನಿನ್ನ ಹತ್ರ ಬರೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ ತಾಯಿ. ನಿನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತಾರೆ. ಅಷ್ಟೇ ಅಲ್ಲ,
ಸುತ್ತಮುತ್ತ ಜನಗಳಿಗೂ ಹೇಳ್ಕೊತಾರಂತೆ, ಓ ಇವರು ನಮ್ಮ ಫ್ಯಾಮಿಲಿಯವರು, ನಿಮ್ಮನ್ನು ಆಯಿತಾ ಆ ಥರ ಅಂತ ಪರಿಚಯ ಮಾಡಿಸ್ತಾರೆ ಅಂತ. ಆ ಲೆವೆಲಲ್ಲಿ ನಿಮ್ಮನ್ನು ತಾಯಿ ಕಾಪಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ದೂರ ಇಲ್ಲ, ಹತ್ತಿರದಲ್ಲೇ ಇದೆ, ಓಕೆನಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾಕೆ ಈ ಕಾರ್ಡ್ ಬಂದಿದೆ ಅಂತಂದರೆ, ದ ಸ್ಲೇಯರ್ ಆಫ್ ಈಗೋಯಿಕ್ ಡಿಮನ್ಸ್. ಅವ್ರಿಗೇನಂದರೆ ಒಂದು ದುರಹಂಕಾರ ಇತ್ತು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಅಹಂಕಾರ ಪಟ್ಟಿದ್ದಾರೆ ನಿಮ್ಮ ಮೇಲೆ, ದುರಹಂಕಾರ ತೋರಿಸಿದ್ದಾರೆ, ಮೆಟ್ಟಿ ನಿಂತಿದ್ದಾರೆ ದುರಹಂಕಾರದಲ್ಲಿ, ನಿಮ್ಮನ್ನು ಅಷ್ಟು ತಳ್ಳಿಬಿಟ್ಟಿದ್ದಾರೆ ಆಯಿತಾ. ಆ ರೀತಿ ಗೋಳಾಡಿಸಿದ್ದಾರೆ. ನಾನು ಹೇಳಿದ್ನಲ್ಲ, ಒಂದು ರಕ್ತ ಕಣ್ಣೀರು ಅನ್ನೋ ಥರ ತೋರಿಸಿದ್ರು ಅಂತ. ಸೊ ಆ ಥರ ನದಿ ಥರ ಅದುವೇ ಆಯಿತಾ. ಅದನ್ನು ಮಾತೆ ಇವಾಗ ನೋಡಿದ್ದಾರೆ, ನೋಡಿ ಹೇಗಿದೆ ಅಂತ. ರಕ್ತ ಕಣ್ಣೀರು ಅನ್ನೋಕ್ಕೂ ನೋಡಿ ಹೇಗಿದೆ, ಅಬ್ಬಾ. ಅವರೆಲ್ಲ ನಿನ್ನನ್ನು ತುಚ್ಛವಾಗಿ ನೋಡಿದ್ರು ತಲೆ ಕೆಡಿಸ್ಕೋಬೇಡ. ಅವರವರ ಈಗೋ ಅಂದರೆ ಅವರ ದುರಹಂಕಾರನ ಮುರಿಯೋದು ನನಗೆ ಗೊತ್ತು. ಡಿವೈನ್ ಟೈಮ್ ಬರ್ತಾ ಇದೆ, ಹತ್ತಿರ ಸಮಯ ಬರ್ತಾ ಇದೆ, ನೀನೇ ನೋಡ್ತೀಯ ಅಂತ ಹೇಳ್ತಾ ಇದ್ದಾರೆ ಭಗವಂತ. ನಿನ್ನ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ, ಜಗತ್ತಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಎಸ್ ಮಾತಾ, ಇನ್ನೇನು ಹೇಳಬೇಕು ಮಾತೆ, ಸ್ಕಂದ ಮಾತಾ. ಓ ಮೈ ಗಾಡ್, ಡು ನಾಟ್ ಶ್ರಿಂಕ್ ಟು ಫಿಟ್ ಇನ್ ಟು ಅದರ್ಸ್ ಫಿಯರ್ಸ್, ಎಕ್ಸ್ಪ್ಯಾಂಡ್ ಇನ್ ಯುವರ್ ಟ್ರೂತ್ ಅಂತಿದ್ದಾರೆ. ಮೈ ಗಾಡ್, ಇದು ಯಾವ ಥರ ಇದೆ ಅಂತಂದರೆ, ನೀವು ಯಾವ ರೀತಿ ಆಗಿಬಿಟ್ಟಿದ್ರಿ ಅಂತ. ಇದು ಇನ್ನೊಂದಷ್ಟು ಎನರ್ಜಿ ಬರ್ತಾ ಇದೆ. ಇದು ಮೂರೂ ಒಂದೇ ಎನರ್ಜಿ ಇರ್ಬೋದು ಆಯಿತಾ. ನಿಮಗೆ ಗೊತ್ತು ನಿಮ್ಮ ಪರಿಸ್ಥಿತಿ ಯಾವ ಥರ ನಿಭಾಯಿಸ್ಕೊಂಬಂದಿದ್ದೀರಾ ನೀವು, ನಿಮಗೆ ಗೊತ್ತು, ಅರ್ಥ ಆಯ್ತಾ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಓಕೆನಾ. ಅದಕ್ಕೇನು ಹೇಳ್ತಾ ಇದ್ದಾರೆ, ಸೊ ಡು ನಾಟ್ ಶ್ರಿಂಕ್ ಅಂತ ಹೇಳ್ತಾ ಇದ್ದಾರೆ. ಡು ನಾಟ್ ಶ್ರಿಂಕ್ ಇನ್ ಟು ಅದರ್ಸ್ ಫಿಯರ್ಸ್ ಅಂತ. ಅಂದರೆ ಇಲ್ಲಿ ಇನ್ನೊಂದು ಎನರ್ಜಿ ಯಾವ ಥರ ಬರ್ತಾ ಇದೆ ಅಂತಂದರೆ, ಸ್ವಲ್ಪ ನೀವೇನು ಮಾಡಿದ್ದೀರಾ, ಸತ್ಯ, ಓಕೆ, ಸತ್ಯ ನುಡಿಬೇಕಾಯಿತು ನೀವು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಮಾತು ಅವ್ರುಗಳಿಗೆ ಈಗಂದರೆ ಈ ನೋಡಿ, ಒಂದು ಏನಾದ್ರು ಒಂದು ಪದ ಹೇಳ್ತೀವಿ ಅಂತಂದರೆ ಅದು ಒಬ್ಬರು ಮನಸ್ಸಿಗೆ ಖುಷಿ ಆಗ್ಬೋದು, ಇನ್ನೊಬ್ಬರು ಮನಸ್ಸಿಗೆ ದುಃಖ ಆಗ್ಬೋದು ಆಯಿತಾ. ಯಾವ ಥರ ಅಂತಂದರೆ, ಇವಾಗ ನಾವೇನಾದ್ರು ನೆಗೆಟಿವ್ ಎನರ್ಜಿ ಬರ್ತಿದೆ ಅಂತ ನಾನು ಹೇಳಿದಾಗ, ಇವಾಗ ನಿಮ್ಮ ಎನಿಮಿ ಯಾರಿಗಾದರೂ ಸಿಕ್ತು ಅಂತಂದರೆ ಡೆಫಿನೆಟ್ಲಿ ಅವ್ರಿಗೆ ಬೇಜಾರಾಗೇ ಆಗುತ್ತೆ ಅಲ್ವಾ. ಅದೇ ಥರ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಅಂತ ಹೇಳಿದಾಗ ಡೆಫಿನೆಟಾಗಿ ನಿಮಗೆ ಖುಷಿ ಆಗೇ ಆಗುತ್ತೆ. ಬಟ್ ಇಲ್ಲೇನಾಗಿದೆ, ಈ ಎನರ್ಜಿ ಯಾವ ಥರ ಬರ್ತಿದೆ ಅಂತಂದರೆ, ಆ ನೆಗೆಟಿವ್ ಇದ್ದರೂ ಕೂಡ ನೀವು ಯಾವ ಥರ ತಡ್ಕೊಂಡು, ಆ ನೆಗೆಟಿವಿಟಿನ ತಡ್ಕೊಂಡು ಸತ್ಯನ ಮುಚ್ಚಾಕಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುಚ್ಚಾಕೋದು ಅಂದರೆ ಇನ್ನೇನು ಕೆಟ್ಟದಾಗಲ್ಲ, ಅಂದರೆ ಎಲ್ಲಿ ಸತ್ಯ ನುಡಿದ್ರೆ ಸಂಬಂಧ ಕಡ್ದೋಗ್ಬಿಡುತ್ತೆ. ಸತ್ಯ ಎಲ್ಲರೂ ಮಾತಾಡಿಬಿಟ್ರೆ, ನಾನು ಸತ್ಯತೆ ಹೊರಗೆ ಬಂದರೆ ಲೈಕ್ ಸಂಬಂಧಗಳು ಮುರಿದೋಗ್ಬೋದು, ಜನ ದೂರ ಆಗ್ಬಿಡ್ಬೋದು ಅಂತ ನೀವೇನು ಮಾಡಿದ್ರಿ, ಸತ್ಯತೆನ ಮುಚ್ಚಿಟ್ರಿ. ಯಾಕೆಂದರೆ ಜನಗಳಿಗೆ ನೀವು ಅಷ್ಟು ಪ್ರಾಮುಖ್ಯತೆ ಕೊಟ್ಟ್ರಿ, ಜನಗಳ ಹತ್ತಿರ ಆಗಬೇಕು ಅಂತ ನೀವು ಬಯಸಿದ್ರಿ, ಅರ್ಥ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಈಗ ಭಯ ಪಡಬೇಡ ಅಂತ ಮಾತೇ ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ ಆಯಿತಾ. ಇದು ನೀವು ಭಯ ಪಡೋ ಥರ ಏನೂ ಅಲ್ಲ. ಏನಂದರೆ ಸತ್ಯ ನುಡಿ, ಸತ್ಯಮೇವ ಜಯತೆ, ಯಾವಾಗಲೂ ಸತ್ಯ ನುಡಿಬೇಕು ಆಯಿತಾ. ಇಲ್ಲಿ ಏನಂದರೆ ನೀವು ನುಡಿಯೋಕ್ಕಾಗ್ತಿರ್ಲಿಲ್ಲ, ಸತ್ಯ ನುಡಿದ್ರೆ ಎಲ್ಲಿ ಸಂಬಂಧಗಳು ಕಡ್ದೋಗ್ಬಿಡುತ್ತೆ ಅಂತ ಒಂದು ಭಯದಲ್ಲಿ ಏನಿದ್ರಿ, ಸೊ ಅದನ್ನು ಬಿಡು. ನೀನು ಶ್ರಿಂಕ್ ಅಂದರೆ ನಿನ್ನನ್ನು ನೀನು ಅಂಥ ಜನಗಳ ಮಧ್ಯ ಶ್ರಿಂಕ್ ಆಗಿ ನೀನು ಇರಬೇಡ ನೀನು ಅಂತಿದ್ದಾರೆ. ಸತ್ಯ ಏನಾಯಿತು, ಏನಿತ್ತು ಮಾತಾಡು ಅಂತ ಹೇಳ್ತಾ ಇದ್ದಾರೆ. ದಿಸ್ ಮೆಸೇಜ್ ಈಸ್ ಫ್ರಮ್ ಮಾ ಕಾಳಿ ಆಯಿತಾ. ಮಾತಾ ಕಾಪಾಡಮ್ಮ, ಮಾ ಕಾಳಿ, ಡಿಸ್ಟ್ರಾಯರ್ ಆಫ್ ಇಲ್ಯೂಷನ್ಸ್. ಒಂಥರ ಭ್ರಮೇಲಿದ್ದುಬಿಟ್ರಿ ನೀವು. ಆದರೆ ಇದನ್ನೇ ಹೇಳ್ತಾ ಇದ್ದಾರೆ ಆಯಿತಾ. ನೀವು ಭಯ ಪಟ್ಕೊಂಡ್ರಿ, ಯಾಕೆ ಅಂದರೆ ಸಂಬಂಧಗಳು ಕಡ್ದೋಗುತ್ತೆ ಅಂತ. ಅದೇ ನಿಮ್ಮ ಎನಿಮಿಗಳು, ನಿಮ್ಮ ಹೇಟರ್ಸು ಇದಕ್ಕೇನು ಭಯ ಪಡಲಿಲ್ಲ ಅಂತಿದ್ದಾರೆ. ಅಂದರೆ ನಿಮ್ಮನ್ನು ಅನ್ಬೇಕು ಅಂದಾಗ ಅಂದು ಮುಗಿಸ್ತಾ ಇದ್ರು. ಅದಕ್ಕೆ ಅರ್ಥ ಇದೆಯೋ ಬಿಟ್ಟಿದೆಯೋ, ಬಟ್ ಏನಾದ್ರು ಹೇಳಬೇಕು ಅನ್ಬೇಕು ಅಂತ ಅಂದ ತಕ್ಷಣ ಮುಖ ನೋಡದೆ ಅಂದ್ಬಿಡ್ತಾ ಇದ್ದಾರೆ ಇವಾಗ ನಿಮ್ಮನ್ನು ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಸೊ ಅಂಥವ್ರಿಗೆ ನೀನು ಹೋಗಿ ತಲೆ ಬಾಗಬೇಡ, ಸತ್ಯತೆ ಏನಿದೆ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ನಾನಿದ್ದೀನಿ ಜೊತೆಗೆ ಅಂತಿದ್ದಾರೆ ಮಾತಾ ಕಾಳಿ ಆಯಿತಾ. ಬಾಪ್ರೆ,
ದಿಸ್ ಮೆಸೇಜ್ ಇಸ್ ಫ್ರಮ್ ಮಾ ಕಾಳಿ, ಡಿಸ್ಟ್ರಾಯರ್ ಆಫ್ ಇಲ್ಯೂಷನ್ಸ್. ನಿನ್ನ ಈ ಭ್ರಮೆ ಹೋಯ್ತಾ ಅಂತ ಕೇಳ್ತಾ ಇದ್ದಾರೆ ಫಸ್ಟು. ಶಿ ಅರ್ಜಸ್ ಯು ಟು ಬ್ರೇಕ್ ಫ್ರೀ ಫ್ರಮ್ ಸೊಸೈಟಲ್ ಕೇಜಸ್ ಆ್ಯಂಡ್ ಲಿವ್ ಯುವರ್ ಅಥೆಂಟಿಕ್ ಸೆಲ್ಫ್. ಸತ್ಯತೆಯಲ್ಲಿ ಬಾಳಿ ಬದುಕಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಬೇರೆ ಜನಗಳಿಗೋಸ್ಕರ ನೀವು ನಿಮ್ಮ ಒಳ್ಳೆತನನ ಕುಗ್ಗಿಸ್ಕೋಬೇಡಿ, ನಿಮ್ಮ ಸತ್ಯತೆಯನ್ನು ಕುಗ್ಗಿಸ್ಕೋಬೇಡಿ. ನೀವು ಯಾರು, ನೀವು ಏನು ಅನ್ನೋದನ್ನು ಓಪನಾಗಿ ಹೇಳಲೇಬೇಕಾಗತ್ತೆ, ಹೇಳು ಅಂತ ಹೇಳ್ತಾ ಇದ್ದಾರೆ. ಮಾತೇ ಹೇಳ್ತಾ ಇದ್ದಾರೆ ಅಂದರೆ, ಸೊ ಇಲ್ಲಿ ತುಂಬ ಜನ, ನಾನು ಹೇಳಿದ್ನಲ್ಲ ಆವಾಗಲೇ ಹೇಳ್ದಂಗೆ, ಯಾರು ಎಷ್ಟರ ಮಟ್ಟಿಗೆ ನೀವು ಸಹಿಸ್ಕೊಂಡಿದ್ದೀರಾ ಅಂತಂದರೆ ಇಲ್ಲಿ ಬರ್ತಾ ಇರೋದು ಸತ್ಯತೆ ಎಸ್ಪೆಷಲಿ, ಆಯಿತಾ. ನಿಮ್ಗೇನೋ ಒಂದು ಸತ್ಯತೆ ಗೊತ್ತು, ಆಯಿತಾ, ಜನಗಳ ಬಗ್ಗೆ ಆಗಲಿ ಅಥವಾ ಯಾವುದೋ ಒಂದು ಪರಿಸ್ಥಿತಿ ಬಗ್ಗೆ ಅಥವಾ ಯಾವುದೋ ಒಂದು ವಿಷಯ ಏನೋ ನಿಮಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಮಾತೆ ಖಡ್ಗ ಇದೆ ಅಂದರೆ ಸ್ವೋರ್ಡ್ ಎನರ್ಜಿ ಬರ್ತಾ ಇದೆ ನನಗಿಲ್ಲಿ. ಇಲ್ಲಿ ಏನಂತಂದರೆ ನಿಮಗೊಂದು ವಿಷಯ ಗೊತ್ತು ಅಥವಾ ಒಂದು ಮೆಸೇಜ್ ಬಂದಿದೆ ನಿಮಗೆ ಅಥವಾ ಬರುತ್ತೆ, ಓಕೆ, ಸ್ವಲ್ಪ ಎನರ್ಜಿ ಈ ಥರನೂ ಬರ್ತಾ ಇದೆ. ಏನೋ ಒಂದು ಮೆಸೇಜ್ ಬರುತ್ತೆ ಈಗ ಸದ್ಯದಲ್ಲೇ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ನಿಮಗೆ ನೀವು ಅವ್ರಿಗೆ ನೋವು ಮಾಡಬಾರ್ದು ಅಂತ ನಿಮ್ಮನ್ನು ನೀವು ಮುಚ್ಚಿಟ್ಕೊಂಡ್ರಿ ಅಂದರೆ, ನಿಮ್ಮಲ್ಲಿರೋ ಮನಸ್ಸಲ್ಲಿರೋ ನೋವು ಬೇಜಾರನ್ನ ಮುಚ್ಚಿಟ್ಕೊಂಡು ಏನೂ ತೋರ್ಪಡಿಸ್ಕೊಳ್ಳಿಲ್ಲ. ಬಟ್ ಇವಾಗ ಅವ್ರುಗಳು ನಿಮ್ಮನ್ನು ಏನು ಅಂದು ಮಾಡಿದ್ದಾರೆ ಅದು ನಿಮ್ಮ ವಿಷಯ ಬಂದಾಗ ನೀವು ಸತ್ಯ ಮಾತಾಡೋದನ್ನು ನಿಲ್ಲಿಸ್ಕೊಡ್ದು, ಮಾತಾಡು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತಂದಾಗ ಅದನ್ನು ಜನಗಳಿಗೆ ತೋರಿಸ್ಕೋಬೇಕಾಗಿಲ್ಲ, ಅದನ್ನೇ ಹೇಳೋದು. ಎಲ್ಲಿ ನಿಮ್ಮನ್ನು ನೀವು ಪದೇ ಪದೇ ಯಾವ ಥರ ಅಂದರೆ, ಇಲ್ಲ ನಾನು ಮಾಡಿದ್ದು ಸರಿ, ನಾನು ಮಾಡಿದ್ದು ಇದಕ್ಕೋಸ್ಕರ, ನಾನು ಮಾಡಿದ್ದು ಅದಕ್ಕೋಸ್ಕರ ಅಂತ ನಿಮ್ಮನ್ನು ನೀವು ಜಸ್ಟಿಫೈ ಮಾಡ್ಕೋತಾ ಹೋಗಿದ್ರೆ ಪ್ರಯೋಜನ ಇಲ್ಲ. ಅಂದರೆ ನೀವು ಏನೇ ಹೇಳಿ, ಇವಾಗ ಜನಗಳಿಗೆ ನಿಮ್ಮ ಬಗ್ಗೆ ಏನಾದರೂ ಒಂದು ನೆಗೆಟಿವ್ ಆಗಿ ಒಂದು ಕಾನ್ಸೆಪ್ಟ್ ಇದೆ, ನೆಗೆಟಿವ್ ಥಾಟ್ ಬಂದ್ಬಿಟ್ಟಿದೆ ಅಂದ್ಕೊಳ್ಳಿ ನಿಮ್ಮ ಬಗ್ಗೆ, ಅವ್ರು ನೀವು ಏನಾದರೂ ಸಮಜಾಯಿಸಿ ಏನಾದರೂ ಒಂದು ಹೇಳೋಕ್ಕೋಗಿ ಅವ್ರು ಕೇಳಲ್ಲ, ನಂಬಲ್ಲ. ಹಾಗಿರುವಾಗ ನೀನು ಸತ್ಯ ಮಾತಾಡಿ ಕ್ಲೋಸ್ ಮಾಡು ಅಂತಿದ್ದಾರೆ ಮಾತೆ, ಅಷ್ಟೇ. ಸೊ ಇದು ಏನು ಎನರ್ಜಿ ಬರ್ತಾ ಇದೆ ನಿಮಗೆ ಗೊತ್ತು, ಏನು ಹೇಳ್ತಾ ಇದ್ದಾರೆ ಅಂತ, ಓಕೆನಾ. ಎಸ್ ಮಾತಾ, ಇನ್ಯಾ ಏನು ಹೇಳಬೇಕು. ಇದು ಸ್ಕಂದ ಮಾತಾ. ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಮಾತಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಇವತ್ತು ಸ್ಕಂದ ಮಾತಾ ತಾನೆ. ಅಯ್ಯೋ ರಾಮ, ಯು ಆರ್ ನಾಟ್ ಬಿಹೈಂಡ್, ಯು ಆರ್ ಬೀಯಿಂಗ್ ಪ್ರಿಪೇರ್ಡ್. ಸೊ ಇಲ್ಲಿ ಇನ್ನೊಂದೇನಷ್ಟು ಎನರ್ಜಿ ಏನು ಹೇಳ್ತಾ ಇದ್ದಾರೆ ಮಾತೆ, ನೀನು ಈಗ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ಏನಾದ್ರು ಒಂದು ನಿಧಾನ ಇತ್ತು ನಿಮ್ಮ ಜೀವನದಲ್ಲಿ, ನಿಧಾನ ಇತ್ತು, ಏನೋ ಒಂದು ಸಕ್ಸಸ್ಗೋಸ್ಕರ ಕಾಯ್ತಾ ಇದ್ರಿ, ಬಂದಿರಲಿಲ್ಲ, ಸಿಕ್ಕಿರಲಿಲ್ಲ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ, ಅಥವಾ ಏನೋ ಒಂದು ಒಳ್ಳೇದಾಗಬೇಕು ಅಂತ ಇತ್ತು, ಆಗಿರಲಿಲ್ಲ, ಅಥವಾ ಒಂದು ಎಕ್ಸಾಮ್ ಅಂತ ತೊಗೊಂಡಿರ್ಬೋದು ನೀವು, ಅದು ಸಕ್ಸಸ್ ಕೊಡ್ತಾ ಇರಲಿಲ್ಲ, ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತಾ ಇದ್ದಾರೆ, ಅದು ಕೊಡ್ತಿರ್ಲಿಲ್ಲ. ಆದರೆ ಈಗ ಟೈಮ್ ಬಂದಿದೆ, ಅದನ್ನು ನಿನ್ನ ಪ್ರಿಪೇರ್ ಮಾಡ್ತಾ ಇದ್ದೆ ಅಂತ. ಇನ್ನೊಂದು ಹೇಳ್ತೀನಿ, ಇದು ಎಕ್ಸಾಮ್ಸು ವರ್ಚುವಲ್ ಎಕ್ಸಾಮ್ಸ್ ಅಂತಲೇ ಅಲ್ಲ, ಅಂದರೆ ಇಲ್ಲಿ ಇನ್ನೂ ಒಂದಷ್ಟು ಎನರ್ಜಿ ಬರ್ತಾ ಇರೋದು ಫಿಸಿಕಲ್ ಎಕ್ಸಾಮ್. ನಾವು ಯಾವ ಥರ ಇವಾಗ ಎಕ್ಸಾಮ್ಸ್ ತೊಗೊಂಡು ಹೋಗಿ ಬರೆದು ಮಾಡ್ತೀವಿ, ಅದು ಒಂದಷ್ಟು. ಜೊತೆಗೆ ನಮ್ಮ ಜೀವನದ ಎಕ್ಸಾಮ್, ನಾವಿಲ್ಲಿಗೆ ಬಂದಿರೋದೇ ಇದೊಂದು ಪಾಠಶಾಲೆ ಅಲ್ವಾ. ಈಗ ನಾವಿಲ್ಲಿ ಬಂದಿರೋದು, ಈ ಪ್ರಪಂಚನೇ ನಮಗೊಂದು ದೊಡ್ಡ ಪಾಠಶಾಲೆ. ಒಂದೊಂದು ದಿವಸ ಒಂದೊಂದು ಹೆಜ್ಜೆಗೂ ಒಂದೊಂದು ಪಾಠ ಕಲಿತಾ ಹೋಗ್ತೀವಿ. ಮಾತೆ ಅದನ್ನೇ ಹೇಳ್ತಾ ಇದ್ದಾರೆ. ಸ್ಕಂದ ಮಾತಾ, ಮದರ್ ಆಫ್ ಕಾರ್ತಿಕೇಯ, ನರ್ಚರ್ಸ್ ವಿತ್ ಪೇಷನ್ಸ್, ಪ್ರಿಪ್ರೇಷನ್ ಈಸ್ ಪ್ರೊಟೆಕ್ಷನ್. ಸೊ ಇಷ್ಟು ದಿವಸ, ಇಷ್ಟು ವರ್ಷ ನೀವೇನು ಪಾಠ ಕಲ್ತಿದ್ದೀರಾ ಅಂದರೆ, ಈ ಜಗತ್ತಿಗೆ ಬಂದ ಮೇಲೆ ನೀವೇನು ಪಾಠ ಕಲ್ತಿದ್ದೀರಾ, ಇದು ನಮಗೆ ಸ್ಕೂಲು. ಈ ಜಗತ್ತೇ ಒಂದು ಸ್ಕೂಲ್ ಥರ ಅಲ್ವಾ. ಅಲ್ಲಿ ಸ್ಕಂದ ಮಾತಾ ನಿಮ್ಮನ್ನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಮಗುನ ಕೂರಿಸ್ಕೊಂಡಿರೋದಿಲ್ಲಿ, ಆಯಿತಾ, ಕಾರ್ತಿಕೇಯನ್ನ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ನಿಮಗೆ ಗೊತ್ತು, ಯಾತಕ್ಕೆ ಇಷ್ಟು ನಿಧಾನ ಆಯಿತು ಅಂತಂದರೆ, ನಿಮ್ಮನ್ನು ಪ್ರಿಪೇರ್ ಮಾಡ್ತಾಯಿದ್ರು, ನಿಮ್ಮನ್ನು ರೆಡಿ ಮಾಡ್ತಾಯಿದ್ರಂತೆ. ಅಂದರೆ ಏನೋ ಒಂದು ತೊಂದರೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಆ ತೊಂದರೆಯಿಂದ ನಿನ್ನನ್ನು ಹುಷಾರಾಗಿ ಪ್ರೊಟೆಕ್ಟ್ ಮಾಡಿ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ನಿಮಗೆ ಗೊತ್ತು, ಸೊ ಆ ಥರ ಪ್ರೊಟೆಕ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಏನಂದರೆ, ಒಂದು ಸಮಯ ಅನ್ನೋದು ಬರಬೇಕು. ಈಗ ಈ
ಇವಾಗ ಇಲ್ಲಿ ಬಂದಿದ್ದೀವಿ, ಈ ಜಗತ್ತಿಗೆ ಬಂದಿದ್ದೀವಿ, ಹುಟ್ಟಿ ಬಂದಿದ್ದೀವಿ. ಸೊ ಪದೇ ಪದೇ ಕ್ಷಣ ಕ್ಷಣ ಪ್ರತಿದಿನ ಒಂದೊಂದು ಥರ ಸ್ಕೂಲ್ ಥರ ಇದು ಪಾಠ ನಮಗೆ, ಆಯಿತಾ, ಶಾಲೆ. ಇಲ್ಲೇನಂದರೆ ಕಲಿತಾ ಹೋಗ್ತೀವಿ, ಒಂದೊಂದು ದಿವಸ ಒಂದೊಂದು ಥರ ಪಾಠ ಕಲಿತೀವಿ. ಒಬ್ಬರಿಂದ ಒಂದು ಏನು ಒಂದು ವಿಷಮ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಡುತ್ತೆ, ಆಯಿತಾ. ಒಬ್ರದ್ದು ಹೇಟ್ರೆಡ್ನೆಸ್ ಇರ್ಬೋದು, ಒಬ್ರದ್ದು ಪ್ರೀತಿ ಇರ್ಬೋದು, ಒಬ್ರದ್ದು ಬೇಜಾರು ಇರ್ಬೋದು. ಅಂದರೆ ಒಬ್ಬೊಬ್ಬರಿಂದ ಒಂದೊಂದು ಥರ ಪಾಠ ಕಲ್ತ್ಕೊಂಡು ನಾವು ಇವಾಗ ಅರ್ಥ ಮಾಡ್ಕೋತಾ ಇದ್ದೀವಿ. ಅಂದರೆ ಇದೇ ಸಮಯ ಬೇಕಾಗಿತ್ತು ಮಗು ನಿಂಗೆ ಇಷ್ಟು ಪ್ರಿಪೇರ್ ಮಾಡೋಕ್ಕೆ, ನಿನ್ನನ್ನು ರೆಡಿ ಮಾಡೋಕ್ಕೆ. ಸೊ ಇಷ್ಟೊಂದು ತೊಂದರೆಗಳು, ಆಯಿತಾ, ಅಷ್ಟು ತೊಂದರೆಗಳು ಎಲ್ಲ ತಡ್ಕೊಂಡು ಬಂದಿದ್ದು ಯಾತಕ್ಕೆ ಅಂತಂದರೆ ಈಗ ಸಮಯ ಬಂದಿದೆ, ನೀನು ರೆಡಿಯಾಗಿದೆಯಾ ಅಂತಿದ್ದಾರೆ. ಯು ಆರ್ ಬೀಯಿಂಗ್ ಪ್ರಿಪೇರ್ಡ್. ಸೊ ನೀವೇನು ಬೇಜಾರು ಮಾಡ್ಕೊಂಡಿದ್ರಿ, ಅಯ್ಯೋ ಇನ್ನೆಷ್ಟು ವರ್ಷನೇ ಆಗೋಯ್ತು, ಎಲ್ಲಿ ಒಂದು ಸಕ್ಸಸ್ ಅಂತ ಸಿಗುತ್ತಾ ನಿಜವಾಗ್ಲೂ, ಇಷ್ಟು ವರ್ಷ ಕೆಲಸ ಮಾಡಿದ್ರು ಏನೂ ಆಗಲಿಲ್ಲ, ಆಗತ್ತಾ, ಇವಾಗ ಆಗತ್ತಾ ಅಂತ ಇನ್ನೊಂದಷ್ಟು ಏನು ಕೇಳಿಸ್ತಾ ಇದೆ. ಇನ್ನೆಷ್ಟು ಎಕ್ಸಾಮ್ಸ್ ಅಂತ ತೊಗೊಳ್ಳೋದು, ಇನ್ನೆಷ್ಟು ಅಂತ ಕಷ್ಟಪಡೋದು, ಇನ್ನೆಷ್ಟು ಅಂತ ಕೆಲಸ ಮಾಡೋದು, ಇನ್ನೆಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದು, ಏನೇ ಬರೆದು ಏನೇ ಪಾಸ್ ಮಾಡಿದ್ರೂ ನಮಗೆ ಸಿಗಬೇಕಾಗಿದ್ದಂಥ ಒಂದು ಯಶಸ್ಸು, ಒಂದು ಕೀರ್ತಿ ಸಿಗಲೇ ಇಲ್ವಲ್ಲ, ಇವಾಗಾದರೂ ಸಿಗುತ್ತಾ, ಯಾವಾಗ ಸಿಗುತ್ತೆ ಅಂತೆಲ್ಲ ಕೇಳಿಸ್ತಾ ಇದೆ, ಆ ಥರ ಅಂತೆಲ್ಲ. ಸೊ ಈಗ ಅದಕ್ಕೆ ಹೇಳ್ತಾ ಇದ್ದಾರೆ ಮಾತೆ, ಅದೆಲ್ಲ ಪ್ರಿಪರೇಷನ್ ನಡೀತಾ ಇತ್ತು, ನಿನಗೆ ಟೈಮ್ ಬಂದಿದೆ ಈಗ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ ಮಾತಾ, ಸ್ಕಂದ ಮಾತಾ ಆಶೀರ್ವಾದ. ಥ್ಯಾಂಕ್ ಯು ಮಾತಾ, ಥ್ಯಾಂಕ್ ಯು ಸೋ ಮಚ್. ವಾವ್, ದ ಸೀಕ್ರೆಟ್ ಫೆಮಿನೈನ್ ಇನ್ ಯು ಈಸ್ ಅವೇಕ್ನಿಂಗ್, ಆನರ್ ಹರ್. ಈ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಇಲ್ಲಿ ಯಾರು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಓಕೆ, ಅವೇಕ್ನಿಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವೇಕ್ನಿಂಗ್ ಅಂದರೆ ಏನು ಗೊತ್ತಾ? ಸೊ ಸೇಕ್ರೆಡ್ ಫೆಮಿನೈನ್ ಇನ್ ಯು ಈಸ್ ಅವೇಕ್ನಿಂಗ್. ಓಕೆ, ನಮ್ಮಲ್ಲೇ ನಾನು ಹೇಳ್ತೀನಲ್ಲ, ಒಂದು ಫೆಮಿನೈನ್ ಎನರ್ಜಿ ಇರುತ್ತೆ, ನಮ್ಮಲ್ಲೇ ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿ ಇರುತ್ತೆ, ಆಯಿತಾ. ಸೊ ಇಲ್ಲಿ ತೋರಿಸ್ತಾ ಇರೋದು ಏನು ಅಂತಂದರೆ, ಒಂದು ಫೆಮಿನೈನ್ ಎನರ್ಜಿ ಅವೇಕನ್ ಆಗ್ತಾ ಇದೆ ಅಂತ. ಸೊ ಮಾ ದುರ್ಗಾ ಎಸ್ ಶಕ್ತಿ ಇನ್ವೈಟ್ಸ್ ಯು ಟು ರೈಸ್ ಇನ್ ಯುವರ್ ಸ್ಪಿರಿಚುವಲ್ ಪವರ್ ಆ್ಯಂಡ್ ಆನರ್ ಯುವರ್ ವರ್ತ್. ಸಿಂಹ ನೋಡಿ ಹೆಂಗೆ ಅಂತಂದರೆ, ಇದು ಮ್ಯಾಸ್ಕ್ಯುಲೈನ್ ಎನರ್ಜಿ, ಓಕೆನಾ, ಇದು ಫೆಮಿನೈನ್ ಎನರ್ಜಿ, ಆಯಿತಾ. ಅಂದರೆ ನಿಮ್ಮಲ್ಲಿದ್ದ ಇದು ಯಾರು ಇರ್ಬೋದು, ಆಯಿತಾ. ಫೆಮಿನೈನ್ ಎನರ್ಜಿ ಅವೇಕನ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಮಾತ್ರಕ್ಕೆ ಬರೀ ಲೇಡೀಸ್ಗೆ ಅಂತ ಅಲ್ಲ, ಆಯಿತಾ. ಸೊ ನಮ್ಮಲ್ಲೇ ಒಂದು ಫೆಮಿನೈನ್ ಎನರ್ಜಿನೂ ಇರುತ್ತೆ, ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿ ಇರುತ್ತೆ, ಆಯಿತಾ. ಸೊ ಅದು ಇಲ್ಲಿ ಏನು ಜಾಸ್ತಿ ಹೇಳ್ತಾ ಇದ್ದಾರೆ, ಸೇಕ್ರೆಡ್ ಫೆಮಿನೈನ್ ಎನರ್ಜಿ ರೈಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ನಿಮಗೆ ಇರೋ ಒಂದು ಎಂಪತ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಗೆ ಯಾರನ್ನಾರು ಕಷ್ಟದಲ್ಲಿದ್ದಾರೆ ಅಂದರೆ ನೋಡೋಕ್ಕಾಗಲ್ಲ, ದುಃಖದಲ್ಲಿದ್ದಾರೆ ಅಂದರೆ ನೋಡೋಕ್ಕಾಗಲ್ಲ, ಓಡೋಗಿ ಫಸ್ಟು ಹೆಲ್ಪ್ ಮಾಡಬೇಕು ಅಂತ ಹೋಗ್ತೀರಾ. ಅದೇ ಥರ ಸಿಕ್ಕಾಬಟ್ಟೆ ಚಾರಿಟಿ ವರ್ಕ್ ಆಲ್ಸೋ ಮಾಡಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ಯಾರೇ ಇಲ್ಲಿ ಬರೀ ಇದು ನನಗಿಲ್ಲಿ ತೋರಿಸ್ತಾ ಇರೋದು ಬರೀ ಮನುಷ್ಯರಿಗಲ್ಲ, ಬರೀ ಅಯ್ಯೋ ಪ್ರಾಣಿಗಳಿಗೂ ಅಂತಲೂ ತೋರಿಸ್ತಾ ಇದ್ದಾರೆ. ಶೆಲ್ಟರ್ ಕೂಡ ಇರ್ಬೋದು, ರನ್ ಮಾಡ್ತಾ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಓಕೆ ಬಾಬಾ. ಸೊ ಇಲ್ಲಿ ಏನಂತಂದರೆ, ನಿಮ್ಮಲ್ಲಿರೋ ಒಂದು ಪ್ರೀತಿ, ಒಂದು ವಿಶ್ವಾಸ, ಅದೇನಾಗಿದೆ ಪ್ರೀತಿ, ಆಯಿತಾ, ಎಸ್ಪೆಷಲಿ ಅದು ನೀವು ನಿಮ್ಮನ್ನು ಹೀಲ್ ಮಾಡ್ಕೊಂಡಿದ್ದೀರಾ. ಫಸ್ಟ್ ಆಫ್ ಆಲು ಹೀಲ್ ಮಾಡಿಕೊಂಡು ಜನಗಳಿಗೆ, ಅಂದರೆ ಬೇರೆ ಯಾರು, ಆಯಿತಾ, ಮನುಷ್ಯ ಇರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಯಾರಿಗೆ ಒಂದು ಸಹಾಯ ಬೇಕು ಅಂದ್ರೂ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ, ಸಹಾಯ ಮಾಡ್ತಾ ಇದ್ದೀರಾ ಅಂತಲೇ ತೋರಿಸ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ನಿನ್ನಲ್ಲಿರೋ ಒಂದು ಸ್ತ್ರೀ ಶಕ್ತಿ ಜಾಗೃತಗೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಾವ್, ಸೂಪರ್. ಸೊ ನಿನ್ನಲ್ಲಿರೋ ಶಕ್ತಿನ, ನಿನ್ನಲ್ಲಿ ಅದರ ಬೆಲೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋ ಅಂತಿದ್ದಾರೆ. ಆನರ್ ಯುವರ್ ವರ್ತ್ ಅಂತಿದ್ದಾರೆ ನೋಡಿ. ನಿನ್ನಲ್ಲಿರೋ ಒಂದು ಶಕ್ತಿ ಏನು ಅನ್ನೋದನ್ನು ಜಾಗೃತಗೊಳ್ತಾ ಇದೆ. ಸೊ ಅದನ್ನು ಏನು ಅರ್ಥ ಮಾಡ್ಕೋ, ನಿನ್ನಲ್ಲಿರೋ ಆ ಶಕ್ತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಅಪ್ಪ, ಸೂಪರ್.
ಎಸ್ ಬಾಬಾ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಹತ್ರ ನೀವು ಯಾವ ರೀತಿ ಕ್ವೀನ್ ಆಫ್ ಕಪ್ಸ್ ಅಂತ ತೋರಿಸ್ತಾ ಇದ್ದಾರೆ ಟ್ಯಾರೋ ಕಾರ್ಡ್ ಅಂತ ಅಂದರೆ, ಸೊ ನನಗೆ ಯಾವ ಥರ ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ನೀವು ಎಷ್ಟೇ ಎಮೋಷ್ನಲಿ ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಎಷ್ಟು ಎಮೋಷ್ನಲ್ ಸ್ಟ್ರಾಂಗ್ ಅಂದರೆ, ನಿಮ್ಮ ಬೆಲೆ ಏನು ಅನ್ನೋದು ಇವಾಗ ನಿಮ್ಮ ಪ್ರಪಂಚಕ್ಕೆ ಗೊತ್ತಾಗೋ ಥರ ಆಗ್ತಾಯಿದೆ ಇವಾಗ ಅಂತ. ಅಂದರೆ ನೀವು ಅಷ್ಟು ಕೇರಿಂಗ್, ಲವ್ವಿಂಗ್, ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆಪ್ಪ. ನಿನ್ನ ಬೆಲೆ ನೀನು ಅರ್ಥ ಮಾಡ್ಕೊ ಅಂತಿದ್ದಾರೆ. ಅನಾವಶ್ಯಕವಾಗಿ ಬೇಡದೆ ಇರೋರಿಗೆ ನಿನ್ನ ಪ್ರೀತಿನ ಸುರಿಬೇಡ ಅಂತಿದ್ದಾರೆ. ಸುರಿಬೇಡ, ಓಕೆ ಆಯಿತಾ. ಅಂದರೆ ಯಾರಿಗೆ ಆ್ಯಕ್ಚುಲ್ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ನಿನ್ನ ಪ್ರೀತಿ, ನಿನ್ನ ವಿಶ್ವಾಸ ಹಂಚ್ಕೋ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಹೆಲ್ಪ್ ಮಾಡು, ಸಹಾಯ ಮಾಡು ಅಂತ. ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರೋದು ಬೇಡ ಅಂತಲೇ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಓ ಇದು ನೆನ್ನೆನೋ ಕಾರ್ಡ್ ಇದೆ, ಸೇಮ್ ಬಂದಿದೆ ನೋಡಿ. ನೀವೇನೇ ಇದು ನೋಡಿ, ಇದು ಬಂದಿತ್ತು ಕಾರ್ಡು, ಆ್ಯನ್ಸಿಸ್ಟರ್ಸ್ ಹೀಲಿಂಗ್ ಅಂತ. ಇದು ಯಾರು, ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲಿ, ಆ್ಯಕ್ಚುಲಿ ಇದು ಆ್ಯನ್ಸಿಸ್ಟರ್ಸ್ ಎನರ್ಜಿನೇ ಬರ್ತಾ ಇದೆ ಆಯಿತಾ. ನಿಮ್ಮ ಪೂರ್ವಜರ ಎನರ್ಜಿನೇ ಇವತ್ತು ಕ್ಲಿಯರಾಗಿ ಪಿಕ್ ಆಗ್ತಾ ಇದೆ ನನಗೆ. ಯು ಆರ್ ಯುವರ್ ಆ್ಯನ್ಸಿಸ್ಟರ್ಸ್ ಡ್ರೀಮ್ ಫುಲ್ಫಿಲ್ಡ್ ಆಯಿತಾ. ನೀವು ನಿಮ್ಮ ಪೂರ್ವಜರು ಯಾವ ಥರ ತೊಂದರೆ ಪಟ್ಟಿದ್ದಾರೆ ಅಂತಂದರೆ, ಸಹಿಸ್ಕೊಳ್ಳೋಕ್ಕಾಗದೇ ಇರುವಷ್ಟು ನೋವು ತಿಂದಿದ್ದಾರೆ ಆಯಿತಾ. ಅಷ್ಟು ಬೇಜಾರು, ಅಷ್ಟು ನೆಗ್ಲೆಕ್ಟ್ ಇರ್ಬೋದು, ಅಥವಾ ಏನೆಲ್ಲ ಅನುಭವಿಸಿದ್ದಾರೆ ಪಾಪ. ಅವು ನಿಮಗೆ ಗೊತ್ತು, ಏಕೆಂದರೆ ನೀವು ಅನುಭವಿಸಿದ್ದೀರ ಈಗ ತನಕ. ಬಟ್ ಈಗ ನೀವು ಆ ಆ್ಯನ್ಸಿಸ್ಟರ್ಸ್ ಕರ್ಸ್ ಅಂತ ಏನಿತ್ತು, ಅಂದರೆ ನಿಮ್ಮ ಬ್ಲಡ್ ಲೈನಲ್ಲೇ ಬಂದ್ಬಿಟ್ಟಿತ್ತದು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕಟ್ ಮಾಡ್ತಾ ಇದೆಯಾ ನೀನು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕ್ಲೋಸ್ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಬ್ಯೂಟಿಫುಲ್ ಎನರ್ಜಿ ಇದು. ಆ್ಯಂಡ್ ಮಾ ದುರ್ಗಾ ಆ್ಯಸ್ ಕುಲದೇವಿ ಪ್ರೊಟೆಕ್ಟ್ಸ್ ಎಂಟೈರ್ ಬ್ಲಡ್ ಲೈನ್ಸ್. ಶಿ ರಿಮೈಂಡ್ಸ್ ಯು ದಟ್ ಯು ಕ್ಯಾರಿ ದೇ ಸ್ಟ್ರೆಂತ್. ಆ ತಾಯಿ, ಮಹಾತಾಯಿ ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ನಿಮ್ಮ ಪೂರ್ವಜರಂತೂ ಎಷ್ಟು ಖುಷಿಲಿದ್ದಾರೆ ಅಂತಂದರೆ, ನಿಜವಾಗ್ಲೂ ಇಲ್ಲಿ ಇದ್ದಾರೆ, ಸುಳ್ಳಲ್ಲ. ಅವರ ಆಶೀರ್ವಾದ ಇದೆ, ಭಯಂಕರ ಆಶೀರ್ವಾದ ಆಯಿತಾ. ಅಂದರೆ ಇದು ಎಷ್ಟು ಜನದ್ದು ನನಗೆ ಗೊತ್ತಿಲ್ಲ. ಓಕೆ, ಸೊ ನಿಮಗೆ ಗೊತ್ತು ಇದು ಯಾರ ಎನರ್ಜಿ, ನಿಮ್ಮ ಪೂರ್ವಜರು ಯಾರು ನಿಮಗೆ ಬ್ಲೆಸ್ ಮಾಡ್ತಿದ್ದಾರೆ ಅಂತ. ಒಂದು ಸ್ಟ್ರಾಂಗ್ ಎನರ್ಜಿ ಬರ್ತಾ ಇದೆ, ಓಕೆನಾ. ಸ್ಟ್ರಾಂಗ್ ಎನರ್ಜಿ, ಸಾಫ್ಟ್ ಸ್ಪೋಕನ್ ಅಂದರೆ ತುಂಬ ಅಂದರೆ ಎಲ್ಲಿ ಹರ್ಟ್ ಆಗಿಬಿಡುತ್ತೋ, ಎಲ್ಲಿ ಕಷ್ಟ ಏನೋ ನೋವಾಗಿಬಿಡುತ್ತೋ ಅಂತ ಮಾತಾಡುವಂಥ ಸ್ವಭಾವ ಇತ್ತು ನಿಮ್ಮ ಆ್ಯನ್ಸಿಸ್ಟರ್ಸ್ಗೆ, ನಿಮ್ಮ ಪೂರ್ವಜರಿಗೆ ಅಂತಿದ್ದಾರೆ. ಸೊ ಅವರು ಯಾರು ಆಗಿರ್ಬೋದು ಆಯಿತಾ. ನಿಮ್ಮ ಫ್ಯಾಮಿಲಿ, ನಿಮ್ಮ ಹತ್ತಿರದವರು, ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಯಾರಾದರೂ ಇರ್ಬೋದು, ನಿಮ್ಮನ್ನು ಅಗಲಿ ಹೋದವರು ಬಂದಿದ್ದಾರೆ, ಹೇಳ್ತಾ ಇದ್ದಾರೆ. ಅವರ ಸ್ವಭಾವ ತೋರಿಸ್ತಾ ಇದ್ದಾರೆ, ಓಕೆನಾ. ಈ ಥರ ಇದ್ದರು ಅಂತ. ಸೊ ಬ್ಯೂಟಿಫುಲ್. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆ್ಯನ್ಸಿಸ್ಟರ್ಸ್ ಕೂಡ ತುಂಬ ಬ್ಲೆಸ್ಸಿಂಗ್ಸ್ ಕಳಿಸ್ತಾ ಇದ್ದಾರೆ ಆಯಿತಾ. ಮತ್ತು ತಾಯಿ ಆಶೀರ್ವಾದ ಅಂತೂ ಸೂಪರ್. ಸ್ಕಂದ ಮಾತಾ ಅವರೇ ಬಂದುಬಿಟ್ಟಿದ್ದಾರೆ ಅಂದರೆ ಇನ್ನೇನು ಹೇಳಲಿ ನಾನು. ಈ ಮಾತಾ ಕಾಳಿ ಆಯಿತಾ. ಬಾಪ್ರೆ, ಥ್ಯಾಂಕ್ ಯು ಮಾತಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.